ಜಲ್ದಿ ಎದ್ದೇಳಬೇಕು ಅಂತ ಹೇಳಿದ್ದು ನನಗೆ. ಬಟ್ ಇಲ್ಲಿ ನಮ್ಮಮ್ಮ ದೊಡ್ಡಮ್ಮ ಎಲ್ಲ ಮಕ್ಕಳಿಗೂ ಬೈತಾಯಿದ್ರು, ಐ ಮೀನ್ ನಮ್ಮನೆ ಮಕ್ಕಳಿಗೆ. Hey guys, assalamu alaikum, namaste, welcome back to my channel Prettiness Around. This is your Safa Khan. Today I'm in my garden. Nan garden alla, this is my mummy papa's garden. Nan garden andre hoditare. So yes, alhamdulillah, it's 29th Roza of Ramzan and alhamdulillah I'm fasting today also. Yes, ನಮ್ಮ ಅಜ್ಜಿ ನೆನ್ನೆ ಮೊನ್ನೆಕ್ಕಿಂತ ಇವತ್ತು ಲಾಟ್ ಬೆಟರ್ ಇದ್ದಾರೆ. ನಾನು ಇವಾಗ ರೆಡಿ ಆಗಿದ್ದೀನಿ, ಹೋಗಬೇಕು ಹಾಸ್ಪಿಟಲ್ಗೆ. ಆ್ಯಂಡ್ ಹೊರಗಡೆ ಸ್ವಲ್ಪ ಕೆಲಸ ಇದೆ. ಆ್ಯಂಡ್ ಟುಡೇ ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ನೋಡುವ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಆ್ಯಂಡ್ ಎಸ್, ನೆನ್ನೆ ನಾನು ಫ್ರೆಶ್ಶಾಗಿ ಹೇರ್ ಕಟ್ ಮಾಡಿದೆ. ಟೆಲ್ ಮಿ ಹೌ ಇಟ್ ಇಸ್ ಲುಕಿಂಗ್. ನನಗಂತೂ ಭಾಳ ಇಷ್ಟ ಆಯಿತು. ಇಟ್ಸ್ ಕಾಲ್ಡ್ ಸೆಲ್ಫ್ ಲವ್, ಯು ನೋ. ಸೊ ಎಸ್, ಸೊ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತೇನೇನು ಮಾಡ್ತೀವಿ, ಏನೇನಾಗುತ್ತೆ 29th ರೋಜಾ ನೋಡುವ. ಇವತ್ತು ನಾಳೆ ಹಬ್ಬ ಇರಬೇಕಿತ್ತು, ನಾಳೆನೂ ಇಲ್ಲ, ನಾಡಿದ್ದಿದೆ. ಸೊ ವಿಲ್ ಗೆಟ್ ಅನದರ್ ಫಾಸ್ಟಿಂಗ್. ಟೋಟಲ್ 30 ಸಿಗುತ್ತೆ ನನಗೆ ಬೆಂಗಳೂರವ್ರಿಗೆ. ದಾವಣಗೆರೆಯವರಿಗೆ ಇಟ್ಸ್ ಓನ್ಲಿ 29. ಸೊ ಲೆಟ್ಸ್ ಸ್ಟೇ ಟ್ಯೂನ್ಡ್ ವಾಟ್ ಆಲ್ ವಿ ಡೂ ಟುಡೇ. ಆ್ಯಂಡ್ ನನಗೆ ಇನ್ನೊಂದು ಹೊಸ ಬಟ್ಟೆ ಸಿಕ್ಕಿದೆ ನಮ್ಮ ಮಮ್ಮಿ ಕಡೆಯಿಂದ. ದಿಸ್ ಇಸ್ ಚಿಕನ್ ಕರಿ ಕುರ್ತಾ ಆನ್ ಸೆಟ್. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ಫುಲ್, ರಿಯಲಿ ಥ್ಯಾಂಕ್ಫುಲ್. ಈ ಸತಿ ಎಷ್ಟು ಹೊಸ ಬಟ್ಟೆ ಸಿಕ್ಕಿದೆ ನನಗೆ ಅಂದರೆ 1 2 3 4 5 ಪೇರ್ಸ್ ಆಫ್ ನ್ಯೂ ಕ್ಲೋತ್ಸ್ ಸಿಕ್ಕಿದೆ, ಇನ್ಕ್ಲೂಡಿಂಗ್ ದಿಸ್ ರೆಡ್ ಕುರ್ತಾ. ಥ್ಯಾಂಕ್ಫುಲ್, ಅಲ್ಹಮ್ದುಲಿಲ್ಲಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನನಗೆ ಯಾರ್ಯಾರು ಡ್ರೆಸ್ ಕೊಡಿಸಿದ್ದಾರೆ. ಇವಾಗ ನಮ್ಮ ಅಪ್ಪ ಅವರು ಊರಿಗೆ ಹೊರಟಿದ್ದಾರೆ ರಂಜಾನ್ ಹಬ್ಬಕ್ಕೆ. ಝಟಕ್ಕೋ ಬೈಠೋ. ಇವಾಗ ನಮ್ಮ ಅಪ್ಪ ಅವರು ಊರಿಗೆ ಹೊರಟಿದ್ದಾರೆ, ಹಬ್ಬ ಇರೋ ಕಾರಣ. ಶಿ ಇಸ್ ಗೋಯಿಂಗ್ ಟು ಹರ್ ಹೋಮ್ ಟೌನ್. ಸೊ ಅವರಿಗೆ ಬಿಟ್ಟು ನಾನು ಪಪ್ಪ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಟುಡೇ. ಸೊ ಫಾರ್ ದ್ಯಾಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕಲ್ಲ, ಆ ಕಾರಣಕ್ಕೆ ಇವಾಗ ಹೋಗ್ತಿದ್ದೀವಿ. ಹಂಗೆ ಹಾಸ್ಪಿಟ್ಲಿಗೆ ಅಜ್ಜಿಗೆ ಮಾತಾಡಿಸ್ಕೊಂಡು ಇವಾಗ ಸ್ವೀಟ್ಸ್ ಬೇಕಿತ್ತು ಅಂತ ಹೇಳಿ ಇಲ್ಲಿ ಅರಮನೆ ಶಾಪಿಗೆ ಬಂದಿದ್ದೀವಿ. ಸ್ವೀಟ್ಸ್ ಫಾರ್ ವಾಟ್? वेट एंड सी. है 1 kg हम ना घर वाले अंकल को, अब एक दूसरा kg दूसरा लेंगे. सभी 1 kg. हाँ 1 2 kg ಬೇಕು. ಹಾಂ ನೋಡ್ತಿದ್ದೀನಿ ಒಂದು ನಿಮಿಷ. ಮುನಾ ओके. हाँ है पापा ಥ್ಯಾಂಕ್ಫುಲಿ ನನಗೆ ಸ್ಟಿಚ್ ಮಾಡಿಕೊಟ್ರು, ನಮಗೆ ಗೊತ್ತಿರೋರವರು. ಸೊ ಈ ಭಾಳ ಕಡೆ ಹುಡುಕ್ತೆ ಸ್ಟಿಚ್ ಮಾಡಬೇಕಿತ್ತು. ಸ್ಟಿಚ್ ಅಂದರೆ ಸ್ಲೀವ್ಸ್ ಬೇಕಿತ್ತು ನನಗೆ, ಎಲ್ಲೂ ಸಿಗ್ತಿರಲಿಲ್ಲ, ಟೈಮ್ ಬೇರೆ ಆಗ್ತಿತ್ತು. ಥ್ಯಾಂಕ್ಫುಲಿ ದೇ ಸ್ಟಿಚ್ ಅಂಡ್ ದೇ ಗೇವ್ ಇಟ್. ಹಾಸ್ಪಿಟ್ಲಿಗೆ ಹೋಗಿ ಬಂದು ರೆಡಿ ಆದೆ ವೈಟ್ ಡ್ರೆಸ್ಸಲ್ಲಿ. ಯಾಕೆ ಅಂತ ನೋಡುವ. ಸೊ ಎವ್ರಿವನ್ ಇಸ್ ರೆಡಿ, ಎವ್ರಿವನ್ ಇಸ್ ವೇರಿಂಗ್ ವೈಟ್. ಯಾಕೆ ಏನು ಅಂತ ಲೆಟ್ ಯು ನೋ. ವೈಟ್ ಇಟ್ಸ್ ವೈಟ್. क्या रिवील करना कोर्ट में मालूम तुझे, हमें कहाँ जाने सो मालूम. हाँ सच्ची मालूम, टॉप सीक्रेट. हाँ देखेंगे तो किसके राज सोच के कर देखेंगे. ಸೊ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕಿ ರೆಡಿ ಆಗಿದ್ದೀವಿ. ಎಲ್ಲಿ ಏನು ಅಂತ ಬರಬೇಕು. ರಿವೆಲ್ ಇಟ್ಸ್ ಓನ್, ಇಟ್ಸ್ ವೈಟ್ ಡೇ. छोड़ने के आगे बल्ला के डीजल बल्ला. हैप्पी उगादी नरेन मिला था. कहाँ? गाड़ी छोड़ रहा था वाश को. बिस्मिल्लाह बोलकर चढ़ मत.
यहाँ से ले लो चलो ओके बाय अब बाय करो ओके चलो ठीक है चलो आगे आगे ले लो और थोड़ा चलो ऐसा So yes, this is the happiest news. This is why we were searching for white dress and white outfit today. Alhamdulillah, we purchased a new car. I'm so happy. Can't be expressed. So yes. Top up करा लेना. ಆ ದಿನವೇ ಅಲ್ಹಮ್ದುಲಿಲ್ಲಾ ನಮ್ಮ ಅಜ್ಜಿಗೂ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದ್ವಿ. ಶಿ ವಾಸ್ ಆಲ್ಸೋ ಆಲ್ ರೈಟ್, ಕ್ಯೂರ್ ಆಗಿದ್ರು. ಸೊ ನಮಗೆ ಹುಂಡೈ ಕಡೆಯಿಂದ ಗಿಫ್ಟ್ ಸಿಕ್ಕಿದೆ. ಏನೇನು ಅಂದರೆ ಬಾಟಲ್ಸ್ 2 ಇದರಲ್ಲಿ ಖಾಲಿ ಆಗಿದೆ. ಬಾಟಲ್ ಆಮೇಲೆ दिखा उसको ये सी ಇನ್ನೊಂದು ಕೂಡ ಬಾಟಲ್ ಅನಿಸುತ್ತೆ. ಓಕೆ ಹೊರಗೆ ಕಾರ್ಡ್ ಆಯ್ತು. ಆಮೇಲೆ ಇದು ಮೆಕ್ಕಾ ಮದೀನಾದು ಕಾರ್ ಮುಂದೆ ಸ್ಟಿಕ್ ಮಾಡ್ತಾರಲ್ಲ, ಅವರೇ ಗಿಫ್ಟ್ ಕೊಟ್ಟಿದ್ದಾರೆ. बोलता ये क्या चॉकलेट बॉक्स परफ्यूम कर दे. परफ्यूम दे देंगे ना कुछ वो क्या चार्जिंग केबल फाइनली ओपन हो गई. सेम बॉटल सेम बॉटल 2 बॉटल ना सेम बॉटल. ये चॉकलेट्स, चार्जिंग पापा तुम्हें कौन से मिला कपड़े से ग्लास पोछन हो गए पापा. और ये अनाना एयर फ्रेशनर है, कार प्यूरीफायर, सॉरी कार परफ्यूम, टिश्यू बॉक्स टिश्यू बॉक्स. वो एक स्टिकर ಸಿಕ್ಕಿದ್ದು ಗಿಫ್ಟ್ಸ್ ಎಲ್ಲ ನೋಡಿ ಊಟ ಮಾಡಿಕೊಂಡು ಮೀನಾ ಬಜಾರಿಗೆ ಬಂದ್ವಿ. ಆ್ಯಂಡ್ ಸಂಜೆ ಎಲ್ಲ ಮುಗಿಸ್ಕೊಂಡು ಊಟ ಆದಮೇಲೆ ರಾತ್ರಿ 12 o'clock ಇದು ದಾವಣಗೆರೆ ಮೀನಾ ಬಜಾರಲ್ಲಿ ಅಂದರೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದು ನಮ್ಮ ಪಪ್ಪಂಗೇನೋ ಸುರ್ಮ ಬೇಕಿದ್ದಂತೆ, ಏನೋ ಜಾತಿ ಸುರ್ಮ ಅಂತ, ನಾಟ್ ಶೋರ್ ಏನಂತ, ಬಟ್ ಅದು ತಗೊಂಬ ಅಂತ ಹೇಳಿದ್ರು. ಅದನ್ನು ತಗೊಂಡು This was all about the day 29th of Ramzan. ಇನ್ನು 1 day ಬಾಕಿ ಇದೆ. And today we were in ಮೀನಾ ಬಜಾರ್ ದಾವಣಗೆರೆಯಲ್ಲಿ. ಯಾಕೋ ಮೀನಾ ಬಜಾರು ಇದು ಭಾಷಾನಗರ, ಆಜಾದ್ ನಗರ್ ಸೈಡಲ್ಲಿ ಬರುತ್ತೆ. ಸೊ ಇವತ್ತು ನಾನು, ನಮ್ಮ ಮಾಮಿ, ಚಿಕ್ಕಮ್ಮ, ಚಿಕ್ಕಪ್ಪ 4 ಜನ ಬಂದಿದ್ವಿ. ಮೆಕ್ಕಿದವರೆಲ್ಲ ಮಲ್ಕೊಂಡಿದ್ರು. ಸೊ ಇದು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೆಟ್ಸ್ ಕಮೆಂಟ್ಸ್ ಮಾಡಿ. ಲೆಟ್ಸ್ ಮೀಟ್ ಟುಮಾರೋ, ದ ಲಾಸ್ಟ್ ಡೇ ಆಫ್ ರಂಜಾನ್, 38th ಡೇ. ಏನು ಮಾಡ್ತೀವಿ, ಏನೇನಾಗುತ್ತೆ. Until my next vlog, stay tuned. Allah Hafiz.